ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ಬೈಪಾಸ್ನಲ್ಲಿರುವ ಪ್ರೊಫೆಸರ್ ಬಿ ಕೃಷ್ಣಪ್ಪ ಭವನದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಇವರ ಆಶ್ರಯದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ 133ನೇ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 86ನೇ ಜನ್ಮದಿನ ಹಾಗೂ ದಲಿತರ ಸಂಘರ್ಷ ಸಮಿತಿ ರಾಜ್ಯ ಪದಾಧಿಕಾರಿಗಳು ಸಭೆಯನ್ನು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ಗುರುಮೂರ್ತಿ ಶಿವಮೊಗ್ಗ, ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಪ್ರೊಫೆಸರ್ ಕೆಎಸ್ ಭಗವಾನ್, ಸಾಹಿತಿಗಳು ಮತ್ತು ಪ್ರಗತಿಪರ ಚಿಂತಕರು, ದಿವ್ಯ ಸಾನ್ನಿಧ್ಯವನ್ನ ಕೆಎ ಜಾರ್ಜ್ ಧರ್ಮಗುರುಗಳು, ಆರೋಗ್ಯ ಮಾತೆ ಬಿಸಿಲಿಕ್ಕ ಹರಿಹರ, ಹನುಮಂತಪ್ಪ ಕಾಗರ್ಗಲ್, ನಾಗರಾಜ್ ಮುಂಡರಗಿ, ಎಸ್ ಫಕೀರಪ್ಪ ಮುಂಡಗೋಡ, ಬಿಎಂ ಗಂಗಾಧರಪ್ಪ, ವೆಂಕಟೇಶ್ ನಾಗಮಂಗಲ, ಬಸವರಾಜ್ ನೆಲಮಂಗಲ, ರಮೇಶ್ ಎಸ್ ಮಾದರ್, ಬಿಎ ಕಾಟೆ, ರತ್ನಮ್ಮ, ಹರಿಹರ ತಾಲೂಕು ಸಂಚಾಲಕರಾದ ಮಹಂತೇಶ್, ರಾಜ್ಯದ ವಿವಿಧ ತಾಲೂಕಿನ ಸಂಚಾಲಕರು, ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೊಫೆಸರ್ ಕೆಎಸ್ ಭಗವಾನ್ ರವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಮೈತ್ರಿವನ ಹೂವಿನ ಮಾಲೆ ಹಾಕಿ ನಮನ ಸಲ್ಲಿಸಿದರು. ನಂತರ ಮಾಧ್ಯಮದವರೊಟ್ಟಿಗೆ ಮಾತನಾಡಿ ಕಾರ್ಯಕ್ರಮದ ಮಾಹಿತಿ ನೀಡಿದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ. ಎಲ್ಲ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ. ಅಮ್ಮ ಹಾಗೆ ಕಂಡು ಬೇರೆ ಅವ್ರ ಬದಲು ನಮ್ಮ ವಿದ್ಯಾಭ್ಯಾಸ ಸಿಗ್ತಿಲ್ಲ ಯಾವ ವಿಶ್ವವಿದ್ಯಾಲಯಗಳು. ಆದ್ದರಿಂದ ಎಲ್ಲರೂ ಅದೇ ಕಡೆ ಚೆನ್ನಾಗಿ ಅಧ್ಯಯನ ಮಾಡಿ ಬಾಬಾ ಸಾಹೇಬ್ ಪುಸ್ತಕಗಳು ಇವೆಲ್ಲ ಕೊಂಡುಕೊಂಡು ನಾನು 3, 4, 5, 7, 11